ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಸುಪಾ ರಾಮನಗರದಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ರಾಮನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ನಾಯರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಲತಾ ದೇಸಾಯಿ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಹಾಗೂ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಬೆಳೆಸುವ ಅಗತ್ಯದ ಕುರಿತು ಹಿತನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು ಹಾಗೂ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮಾಜಿ ಶಿಕ್ಷಕಿ ನಳಿನಿ ಹೆಗಡೆ ಅವರು ಮೌಲ್ಯ ಕೇಂದ್ರಿತ ಕೊಠಡಿಯನ್ನು ಉದ್ಘಾಟಿಸಿದರು. ವಿದ್ಯಾರ್ಥಿಗಳಿಂದ ಮೌಲ್ಯ ಕೇಂದ್ರಿತ ವಿಷಯಗಳ ಕುರಿತು ಮಾಹಿತಿ ಪಡೆಯಲಾಯಿತು. ಶಾಲೆಯ ಶಿಕ್ಷಕಿ ಶ್ರೀಮತಿ ಸ್ಮಿತಾ ಅವರು ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಹಾಗೂ ಜೀವನ ಮೌಲ್ಯಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು. ಇದೇ ವೇಳೆ ರಾಮನಗರ ಗ್ರಾಮ ಪಂಚಾಯಿತಿಯಲ್ಲೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ, ಊರಿನ ನಾಗರಿಕರು ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದರು. ದೇಶಭಕ್ತಿ, ಶಿಸ್ತು ಹಾಗೂ ರಾಷ್ಟ್ರಪ್ರೇಮದ ಸಂದೇಶ ಸಾರಿದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲೆಯ ಶಿಕ್ಷಕರಾದ ಮಾರುತಿ ಪಾದನಕಟ್ಟಿ ಅವರು ನಿರ್ವಹಿಸಿದರು. ಶಾಲೆಯಲ್ಲಿ ಮೌಲ್ಯಾಧಾರಿತ ಕೊಠಡಿ ಹಾಗೂ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ. ಮೌಲ್ಯಾಧಾರಿತ ಕೊಠಡಿಯಲ್ಲಿ ಒಟ್ಟು 7 ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಒಂದು ಸಕಾರಾತ್ಮಕ ದೃಢೀಕರಣ ಕೇಂದ್ರ, ಮಗು ತನ್ನನ್ನು ತಾನು ಹೇಗೆ ಸಕಾರಾತ್ಮಕವಾಗಿ ಬೆಳೆಸ್ಕೋಬೇಕು ಹೇಳುವಂಥದ್ದಲ್ಲಿ ಬರೆದಿದ್ದೀವಿ ನಾವು. ಅವನು ಕನ್ನಡಿಯಲ್ಲಿ ನೋಡಿ ಅದನ್ನು ಡೈಲಿ ಹೇಳುವಂಥದ್ದು, ಐ ಆಮ್ ಯೂನಿಕ್, ಐ ಆಮ್ ವ್ಯಾಲ್ಯೂಡ್, ಐ ಆಮ್ ಲವ್ಡ್ ಅನ್ನುವಂಥದ್ದು. ಅದರ ನಂತರ ಈ ಕಡೆ ಒಂದು ಭಾವನೆಗಳ ಸೂಚನಾ ಫಲಕ ಇದೆ. ಮಗು ತಮ್ಮ ಗೆಳೆಯರಲ್ಲಿ ಯಾವ್ಯಾವ ಭಾವನೆಗಳಿದ್ದಾವೆ ಅನ್ನೋದನ್ನು ಸುಲಭವಾಗಿ ಕಂಡುಕೊಳ್ಳಿಕ್ಕೆ ನಾವು ಭಾವನೆಗಳ ಫಲಕವನ್ನು ಅವರಿಗೆ ಪರಿಚಯವನ್ನು ಮಾಡ್ತಾ ಇದ್ದೀವಿ. ಅದೇ ಥರ ಈ ಕಡೆ ವ್ಯಾಲ್ಯೂ ವಾಲ್, ಮೌಲ್ಯಗಳ ಗೋಡೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ದಿನನಿತ್ಯ ಮಗು ಯಾವ್ಯಾವ ವ್ಯಾಲ್ಯೂಸನ್ನು ಬೆಳೆಸ್ಕೊಳ್ಬೇಕು, ಸ್ವಚ್ಛತೆ ಆಗಿರಬಹುದು, ಗೌರವ ಕೊಡೋದಾಗಿರ್ಬೋದು, ಹಿರಿಯರಿಗೆ, ತಂದೆ ತಾಯಿಗಳಿಗೆ ಗೌರವ ಕೊಡೋದಾಗಿರ್ಬೋದು, ಅದನ್ನು ಅಲ್ಲಿ ತೋರಿಸುವಂಥ ಚಿತ್ರಗಳನ್ನು ಹಚ್ಚಿದ್ದೀವಿ. ಅದೇ ಥರ ಇಲ್ಲಿ ಕೃತಜ್ಞತಾ ಫಲಕ, ದಿನನಿತ್ಯ ನಾವು ಹಿರಿಯರಿಗೆ, ಹೆಲ್ತ್ಗೆ, ನಮ್ಗೆ ಭಗವಂತ ಏನೇನು ಕೊಡ್ತಾ ಇರೋದಕ್ಕೆ ಗ್ರ್ಯಾಟಿಟ್ಯೂಡನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ವಾಲನ್ನು ರೆಡಿ ಮಾಡಿದ್ವಿ. ಅದರ ನಂತರ ಇಲ್ಲಿ ಸಾಮರ್ಥ್ಯಗಳ ಪ್ರದರ್ಶನ ಫಲಕ ಇದೆ. ಮಗುವಿನಲ್ಲಿ ಸಾಕಷ್ಟು ಸಾಮರ್ಥ್ಯಗಳು ಇರ್ತವೆ. ಕೆಲವೊಂದು ಮಗು ಚೆನ್ನಾಗಿ ಚಿತ್ರ ಬಿಡಿಸ್ತಾನೆ, ಕೆಲವೊಂದು ಮಗು ಚೆನ್ನಾಗಿ ಹಾಡ್ತಾನೆ, ಕೆಲವೊಂದು ಮಗು ಚೆನ್ನಾಗಿ ಓಡಬಲ್ಲ. ಹಾಗಾಗಿ ಅವೆಲ್ಲ ಅವನ ಸಾಮರ್ಥ್ಯವನ್ನು ಕಂಡು ಹಿಡಿಯುವಂತಹ ಪ್ರಯತ್ನವನ್ನು ಆ ವಾಲಲ್ಲಿ ಮಾಡಿದ್ದೇವೆ. ಅದರ ನಂತರ ನಮ್ಮ ಗುರುತಿನ ವಲಯ ಹೇಳುವಂಥದ್ದು ಇನ್ನೊಂದು ಮೂಲೆ. ಮಗು ಕೆಲವೊಂದು ಪ್ರತಿಯೊಂದು ಮಗುವಿಗೆ ಬೇರೆ ಬೇರೆ ಆದಂಥ ಹವ್ಯಾಸಗಳಿರ್ತವೆ. ಕೆಲವೊಂದು ಚೆನ್ನಾಗಿ ಬಿಡಿಸ್ತಾನೆ, ಅವರ ಫೇವ್ರೇಟ್ ಫುಡ್ ಆಗಿರಬಹುದು, ಕಲರ್ ಆಗಿರಬಹುದು, ತಮ್ಮ ಹೆಸರನ್ನು ಹೇಗೆ ಕರಿಬೇಕು, ನಿಕ್ನೇಮ್ಸ್ ಏನಿದಾವೆ ಹೇಳುವಂಥದ್ದನ್ನು ಅದು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ವಲಯ ನಮ್ಮ ಗುರುತಿನ ವಲಯ ಹೇಳುವಂಥದ್ದು. ಕೊನೆಯದಾಗಿ ಇಲ್ಲೊಂದು ದಯೆಯ ಧಾರಕ ಅನ್ನುವಂಥದ್ದು ನಾವು ಒಂದು ಕಿಟ್ಟನ್ನು ಇಟ್ಟಿದ್ದೀವಿ. ಅಂದರೆ ಯಾವುದೇ ಒಂದು ಮಗು ಸಹಾಯ ಮಾಡಬೇಕು ಅಂದರೆ ಅದನ್ನು ಅವರು ಬರೆದು ಎಕ್ಸ್ಪ್ರೆಸ್ ಮಾಡಿ ಅವರಿಗೆ ಧನ್ಯವಾದವನ್ನು ಹೇಳಿ ಆ ಚೀಟಿಯಲ್ಲಿ ಬರೆದು ಅವರನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಅವರಿಗೆ. ಈ ರೀತಿ ಮಗು ತಮ್ಮ ಜೀವನದಲ್ಲಿ ಹಲವಾರು ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಹೇಳುವಂಥ ಉದ್ದೇಶದಿಂದ ಈ ಒಂದು ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವು ಎಂದಿಗೂ ಸ್ಮರಿಸಿರುವ, ಬಂಧನದಲ್ಲಿ ಸಿಲುಕಿರುವ ಭಾರತ ದೇಶವನ್ನು ಮುಕ್ತಿಗೊಳಿಸಲು ಮಡಿದಿರುವ ವೀರಾಧಿ ವೀರರನ್ನು ನೆನೆಸಿ ಹೋಗಳ ಸಮಯವಿದು. ಭಾರತ ದೇಶವಿದು, ನಮ್ಮ ಹೆಮ್ಮೆಯ ಬೇಡ ಇದು. ಭಾರತ ದೇಶವನ್ನು ಪೂಜಿಸಬಹುದಾದ ನಾಡು ಇದು. Our affirmation station. Affirmations are positive words and sentences that help us positive messages such as I am confident, I am strong, I am capable, I can do it, I believe in myself, I am proud of myself. These positive words help us develop self-confidence, courage and a positive mindset. Our affirmation station reminds us that what we say to ourselves matters. So let us
worthy to ourselves, believe in our abilities and face every day with confidence and strength. Everyone, my name is Nisha Devanagota. Today we are happy to introduce our value wall. Our value wall is a beautiful space created by us to showcase the good values and qualities make us a better human being. Here we have displayed values like kindness, honesty, share, helping, respect, responsibility, gratitude, and love. Each value we are very happy to include our gratitude wall. Our gratitude wall is a very beautiful space where we express thankfulness for the people, things, and experiences in our life. Here we are write what we are grateful for: our parents, teachers, friends, school, nature, good health, and many little things that makes us happy.